ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಲತಾ ನವೀನ್. ಸ್ನೇಹಿತರೆ, ಎಲ್ಲರೂ ಕೂಡ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಆರಾಮಾಗಿದ್ದೀನಿ. ಸ್ನೇಹಿತರೆ, ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಈ ವಿಡಿಯೋನ ಪ್ರಾರಂಭ ಮಾಡ್ತಿದ್ದೀನಿ. ಇದುವರೆಗೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಚಾನಲ್ನ ನೋಡ್ತಾ ಇದ್ದೀರೋ ನಿಮ್ಮೆಲ್ಲರಿಗೂ ಕೂಡ ತುಂಬಾನೇ ಧನ್ಯವಾದಗಳು ಸ್ನೇಹಿತರೆ. ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ. ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ನೋಡ್ತಾ ಇದ್ದೀರಾ ಪ್ರತಿಯೊಬ್ರು ಕೂಡ ವಿಡಿಯೋನ ನೋಡಿ ಸಾಧ್ಯವಾದಷ್ಟು ಮಟ್ಟಿಗೆ ಶೇರ್ ಮಾಡಿ. ಸ್ನೇಹಿತರೆ, ಇವತ್ತು ನಾನು ತಿಳಿಸ್ಕೊಡ್ತಿರುವಂತಹ ವಿಚಾರ ಏನಂದ್ರೆ, ಈಗಾಗಲೇ ನಿಮ್ಗೆ ಟೈಟಲ್ ನೋಡಿದ ತಕ್ಷಣ ಗೊತ್ತಾಗಿರ್ಬೋದು, ಗೃಹಲಕ್ಷ್ಮಿ ಯೋಜನೆ ಉಚಿತ 2,000 ಹಣವನ್ನ ಯಾರೆಲ್ಲ ಪಡ್ಕೊಂತಾ ಇದ್ದೀರಾ, ಸರ್ಕಾರದಿಂದ ಒಂದು ಬಿಗ್ ಟ್ವಿಸ್ಟ್ ಅನ್ನ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಸೊ ಇನ್ ಮುಂದೆ ಇಂಥ ಗೃಹಲಕ್ಷ್ಮಿ ಯೋಜನೆ 2,000 ಹಣವನ್ನು ಇಂಥ ಮಹಿಳೆಯರಿಗೆ ಬರೋದಿಲ್ಲ ಅಂತ ಹೇಳಿದ್ದಾರೆ. ಅಂದ್ರೆ ಸೊ ಈಗ ಹಣವನ್ನ ನೀವು ಪಡ್ಕೊಂತಾ ಇದೀವಿ, ನಮಗಿಂದ 1ರಿಂದ 8ನೇ ಕಂತಿನ ಹಣ ಬಂದಿದೆ ಅಂತ ಇದ್ರೆ ಆರಾಮಾಗಿರ್ಬೋದು. ಸೊ 1ನೇ ಕಂತಿಂದ ಈಗ 4 ಕಂತು ಹಣ ಬಂದಿದೆ, ಆಮೇಲೆ ಬರ್ಲೇ ಇಲ್ಲ, ಅಥವಾ ನಮ್ಗೆ 1ರಿಂದ 6ನೇ ಕಂತ ತನಕ ಹಣ ಬಂದಿದೆ, 7-8 ಕಂತಿನ ಹಣ ಜಮಾನೇ ಆಗ್ಲಿಲ್ಲ, ಹಾಗೆ ನಮ್ಗೆ ಈ ಮೊದಲನೇ ಸರಿ ಅರ್ಜಿಯನ್ನ ಹಾಕಿದೀವಿ, 1-2 ಬಂದ್ಬಿಡ್ತು ಕಂತು, ಆಮೇಲೆ ಹಣವೇ ಬರ್ಲಿಲ್ಲ ಅಂತ ಇದ್ರೆ ಯಾವುದೇ ಕಾರಣಕ್ಕೂ ಲೇಜಿ ಆಗಿರ್ಬೇಡಿ. ಎಷ್ಟೋ ಜನರಿಗೆ ಏನಾಗಿದೆ ಅಂದ್ರೆ, ನೀವು ಹಾಕಿರುವಂತ ಅರ್ಜಿ ರಿಜೆಕ್ಟ್ ಆಗಿದೆ. ಆ ಒಂದು ಕಾರಣಕ್ಕೋಸ್ಕರ ಪ್ರತಿಯೊಬ್ಬ ಮಹಿಳೆಯರು ಈ ವಿಡಿಯೋನ ಕೊನೆವರೆಗೂ ನೋಡಿ. ಅದರಲ್ಲೂ ಗೃಹಲಕ್ಷ್ಮಿ ಯೋಜನೆಯ ಉಚಿತ 2,000 ಹಣವನ್ನ ಯಾರೆಲ್ಲ ಪಡ್ಕೊಂತಿದ್ದೀರಾ ಕೊನೆವರೆಗೂ ಈ ವಿಡಿಯೋನ ನೋಡಿ. ಸಾಧ್ಯವಾದಷ್ಟು ಮಟ್ಟಿಗೆ ಶೇರ್ ಮಾಡಿ ಸ್ನೇಹಿತರೆ. ಯಾಕೆ ಅಂದ್ರೆ ಪ್ರತಿಯೊಬ್ಬರಿಗೂ ಕೂಡ 2,000 ಹಣವನ್ನ ಯಾರೆಲ್ಲ ಪಡ್ಕೊಂತಿದ್ದೀರಾ ಅವರಿಗೆ 2,000 ಅನ್ನೋದು ತುಂಬಾನೇ ದೊಡ್ಡ ಅಮೌಂಟ್ ಆಗಿರುತ್ತೆ. ಯಾಕಂದ್ರೆ ಒಂದಲ್ಲ ಒಂದು ಖರ್ಚಿಗೆ 2,000 ರೂಪಾಯಿಯನ್ನ ಯೂಸ್ ಮಾಡ್ಕೊಂತಾರೆ. ಸೊ ಚಿಕ್ಕ ಅಮೌಂಟ್ ಅಂತಾನೆ ಹೇಳಕ್ಕಾಗಲ್ಲ, ಯಾಕಂದ್ರೆ ಸರ್ಕಾರದ ಕಡೆಯಿಂದ ಫ್ರೀ ಆಗಿ ಕೊಡ್ತಾ ಇದ್ದಾರೆ ಅಂದ್ರೆ ಅದು ಖಂಡಿತ ದೊಡ್ಡ ಅಮೌಂಟ್ ಆಗಿರುತ್ತೆ ಸ್ನೇಹಿತರೆ. ಹಾಗಾಗಿ ನೀವು ಕೂಡ ಹಣ ಬಂದಿಲ್ಲ, ನೆಕ್ಸ್ಟ್ ಮಂತ್ ಒಟ್ಟಿಗೆ ಜಮಾ ಆಗ್ಬೋದು, ಅಥವಾ ನಮ್ಗೆ ಈಗ 6 ಕಂತು ಬಂದ್ಬಿಟ್ಟಿದೆ, 7-8 ಕಂತು ಜಮಾ ಆಗಿಲ್ಲ, ಅಥವಾ 7 ಕಂತು ಬಂದ್ಬಿಟ್ಟಿದೆ, 8ನೇ ಕಂತು ಜಮಾ ಆಗಿಲ್ಲ, ಬರ್ಬೋದು ಅಂತ ಯೋಚನೆ ಮಾಡ್ತಾ ಇದ್ರೆ ಖಂಡಿತ ರಾಂಗ್ ಆಗುತ್ತೆ. ಯಾಕಂದ್ರೆ ಎಷ್ಟೋ ಜನರಿಗೆ ಅವರು ಹಾಕಿರುವಂತ ಅರ್ಜಿ ಪೂರ್ತಿಯಾಗಿ ರಿಜೆಕ್ಟ್ ಆಗಿದೆ. ಈಗ ನಮ್ಗೆ 8 ಕಂತು ಬಂದ್ಬಿಟ್ಟಿದೆ, ಹಾಗಾದ್ರೆ ನಾವು ಹಾಕಿರುವಂತ ಅರ್ಜಿ ಸರಿಯಾಗಿದೆಯಾ ಅಂದ್ರೆ ಅದು ಖಂಡಿತ ಆಗಲ್ಲ. ಯಾಕಂದ್ರೆ ಮುಂಬರುವ ತಿಂಗಳಲ್ಲಿ ನಿಮ್ಗೂ ಇದೇ ಪ್ರಾಬ್ಲಮ್ ಆಗ್ಬೋದು. ಅದಕ್ಕೋಸ್ಕರ ಸ್ನೇಹಿತರೆ, ಸೊ ವಿಡಿಯೋನ ಸಾಧ್ಯವಾದಷ್ಟು ಮಟ್ಟಿಗೆ ಶೇರ್ ಮಾಡಿ. ನನ್ನ ಚಾನಲ್ಗೆ ನೀವೇನಾದ್ರೂ ಹೊಸಬ್ರಾಗಿದ್ರೆ ಸ್ನೇಹಿತರೆ, ಪ್ರತಿ ಸರಿ ತಿಳಿಸ್ಕೊಡುವಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ಗೆ ಸಪೋರ್ಟ್ ಮಾಡಿ. ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆ ಹಣ ಈಗಾಗಲೇ 1ರಿಂದ 8ನೇ ಕಂತು ತನಕ ಹಣ ಖಾತೆಗೆ ಜಮಾ ಆಗಿದೆ ಸ್ನೇಹಿತರೆ. ಎಷ್ಟೋ ಜನರಿಗೆ ಏನಾಗಿದೆ ಅಂದ್ರೆ ಸರ್ಕಾರದ ಕಡೆಯಿಂದ ವೆರಿಫಿಕೇಶನ್ ಮಾಡ್ತಾನೆ ಇದ್ದಾರೆ. ಎಷ್ಟೋ ಜನ GST ಪೇಯರ್ ಆಗಿದ್ದು, ಹಾಗೆ ನೀವು ನೋಡ್ತಾ ಇರ್ಬೋದು ಮನೆಯಲ್ಲಿ ಗೌರ್ಮೆಂಟ್ ಜಾಬ್ ಇದ್ದು, ಹಾಗೆ IT ರಿಟರ್ನ್ ಫೈಲ್ ಮಾಡೋರೆಲ್ಲ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನ ಹಾಕಿ ಉಚಿತ 2,000 ಹಣವನ್ನ ಪಡ್ಕೊಂತಾ ಇದ್ದಾರೆ. ಈ ಒಂದು ಕಾರಣಕ್ಕೆ ಸರ್ಕಾರದ ಕಡೆಯಿಂದ ಡೇ ಬೈ ಡೇ ಹೋಗ್ತಾ ವೆರಿಫಿಕೇಶನ್ ಜಾಸ್ತಿ ಆಗ್ತಾ ಇದೆ. ಅದರಲ್ಲೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹಣವನ್ನ ಪಡ್ಕೊಂತಿರುವ ಮಹಿಳೆಯರ ಸಂಖ್ಯೆ ಜಾಸ್ತಿ ಇರೋದ್ರಿಂದ ಸರ್ಕಾರದ ಕಡೆಯಿಂದ ತನಿಖೆ ಕೂಡ ಅಂದ್ರೆ ವೆರಿಫಿಕೇಶನ್ ಮಾಡುವಂಥದ್ದು ಡೇ ಬೈ ಡೇ ಜಾಸ್ತಿ ಆಗ್ತಾ ಇದೆ ಅಂತಾನೆ ಹೇಳ್ಬೋದು. ಈ ಒಂದು ಕಾರಣಕ್ಕೆ ಸರ್ಕಾರದ ಕಡೆಯಿಂದ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ, ಸಾಕಷ್ಟು ಅರ್ಜಿಗಳು ಅಂದ್ರೆ ಈಗಾಗಲೇ ನೀವು 1ರಿಂದ 7 ಕಂತಿನ ಹಣ ಪಡ್ಕೊಂಡಿರ್ಬೋದು, ಅಂತವರ ಅರ್ಜಿಗಳನ್ನೆಲ್ಲ ಪೂರ್ತಿಯಾಗಿ ರಿಜೆಕ್ಟ್ ಮಾಡ್ತಾ ಇದ್ದಾರೆ. ರಿಜೆಕ್ಟ್ ಅಂದ್ರೆ ನಿಮ್ಗೆ ಉಚಿತ 2,000 ಹಣ ಆಗಿರ್ಬೋದು, ಅನ್ನಭಾಗ್ಯ ಯೋಜನೆ ಹಣ ಆಗಿರ್ಬೋದು, ಸೊ ಯಾವುದೇ ರೀತಿಯಾಗಿ ನೆಕ್ಸ್ಟ್ ಮಂತ್ ಇಂದ ಕ್ರೆಡಿಟ್ ಆಗಲ್ಲ. ಆದ್ರೆ ತುಂಬಾ ಜನರಿಗೆ ಏನಾಗ್ಬಿಟ್ಟಿದೆ ಅಂದ್ರೆ, ಹಣ ಬರ್ಬೋದು, ನೆಕ್ಸ್ಟ್ ಮಂತ್ ಹಣ ಜಮಾ ಆಗುತ್ತೆ, ಅದಕ್ಕೂ ನೆಕ್ಸ್ಟ್ ಮಂತ್ ಅಲ್ಲಿ ಜಮಾ ಆಗುತ್ತೆ ಅಂತ ನೀವು ಅನ್ಕೊಂಡಿರ್ಬೋದು. ಆದ್ರೆ ಯಾವುದೂ ಕೂಡ ನಾವು ಟ್ಯಾಕ್ಸ್ ಪೇಯರ್ ಅಲ್ಲ, ನಾವು ಯಾವುದೇ ರೀತಿ IT ರಿಟರ್ನ್ ಫೈಲ್ ಮಾಡ್ತಾ ಇಲ್ಲ. ನಮ್ದೇ ಯಾಕೆ ಅರ್ಜಿ ಈ ತರ ಆಗುತ್ತೆ ಅಂದ್ರೆ, ಕೆಲವೊಂದಿಷ್ಟು ಅರ್ಜಿಗಳು ಈ ರೀತಿಯಾಗಿ ಕೂಡ ರಿಜೆಕ್ಟ್ ಆಗಿದೆ ಸ್ನೇಹಿತರೆ. ನಿಮ್ಗೆ ಏನಾದ್ರೂ 1ನೇ ಕಂತಿನ ಹಣ ಬಂದಿಲ್ಲ ಅಂತ ಅಂದ್ರೆ ಈಗ 7-8 ಕಂತಿನ ಹಣ ಬಂದಿಲ್ಲ ನಮ್ಗೆ, ಸೊ ನಾವು ಹೋಗಿ ಚೆಕ್ ಮಾಡಿಸ್ಬೇಕು, ನಿಮ್ಗೆ ಈ ತರ ಹಣ ಬಂದೇ ಇಲ್ಲ, ನಾವು ವೆಯ್ಟ್ ಮಾಡ್ತಾ ಇದೀವಿ, ನಮ್ಮ ಅಕ್ಕಪಕ್ಕದವರಿಗೆಲ್ಲ ಬಂದ್ಬಿಟ್ಟಿದೆ, ಸೊ ನಮಗ್ ಬಂದಿಲ್ಲ ಅಂದ್ರೆ ನಿಮ್ಮ ಹತ್ತಿರದಲ್ಲಿರುವಂತಹ ಬ್ಯಾಂಗ್ಳೂರ್ ಒನ್ ಆಗಿರ್ಬೋದು, ಕರ್ನಾಟಕ ಒನ್ ಆಗಿರ್ಬೋದು, ಬಾಪೂಜಿ ಸೆಂಟರ್ ಕೇಂದ್ರಗಳಾಗಿರ್ಬೋದು, ಗ್ರಾಮ್ ಒನ್ ಆಗಿರ್ಬೋದು, ಅಲ್ಲಿಗೆ ಹೋಗಿ ವಿಸಿಟ್ ಮಾಡಿ ನೀವು ಹಾಕಿರುವಂತ ಅರ್ಜಿ ಏನಿದೆ ಅದು ಆಕ್ಟಿವ್ ಅಲ್ಲಿ ಇದೆಯಾ ಅಂತ ಚೆಕ್ ಮಾಡಿಸಿ. ಎಷ್ಟೋ ಜನರ ಅರ್ಜಿ ಆಕ್ಟಿವ್ ಅಲ್ಲಿ ಇಲ್ಲ, ಪೂರ್ತಿಯಾಗಿ ರಿಜೆಕ್ಟ್ ಆಗಿ ಹೋಗಿದೆ. ಈ ಒಂದು ಕಾರಣಕ್ಕೂ ಕೂಡ ಉಚಿತ ಗೃಹಲಕ್ಷ್ಮಿ ಯೋಜನೆ ಹಣವನ್ನ ಸೊ ನಿಮ್ಗೆ ಮುಂಬರುವ ತಿಂಗಳಾಗಿರ್ಬೋದು, 8ನೇ ಕಂತಾಗಿರ್ಬೋದು, 7ನೇ ಕಂತಾಗಿರ್ಬೋದು, ಅಥವಾ 9ನೇ ಕಂತಲ್ಲಾಗಿರ್ಬೋದು ಹಣ ಜಮಾ ಆಗ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅದಕ್ಕೋಸ್ಕರ ಆ ತರ ಬಂದ್ರೆ ಸೊ ನೀವು ಪ್ರತಿಯೊಂದು ಅರ್ಜಿಯನ್ನು ಹೋಗ್ಬಿಟ್ಟು ನೀವು ಬಂದಿಲ್ಲ ಅಂದ್ರೆ ನೀವು ಅಲ್ಲಿ ಹೋಗಿ ಚೆಕ್ ಮಾಡಿಸ್ಬೇಕಾಗತ್ತೆ. ಅಕಸ್ಮಾತ್ ನಿಮ್ ಹಣ ಬಂದಿಲ್ಲ, ಹಣ ಬರ್ತಾ ಇದೆ, ಸೊ ನಾವೆಲ್ಲದೂ ಕೂಡ ನಿಮ್ಗೆ ಬಂದಿಲ್ಲ ಅನ್ನೋ ತಿಂಗಳಲ್ಲಿ ನೀವು ಚೆಕ್ ಮಾಡಿಸ್ಬೇಕಾಗತ್ತೆ ಸ್ನೇಹಿತರೆ. ಈಗ ಆಲ್ರೆಡಿ ನಿಮ್ಗೆ ಹಣ ಬರ್ತಾ ಇದೆ, ಏನು ಪ್ರಾಬ್ಲಮ್ ಇಲ್ಲ ಅಂದ್ರೆ ತೊಂದರೆ ಇಲ್ಲ. ಹಣ ಬಂದಿಲ್ಲ ಅಂದ್ರೆ ಮಾತ್ರ ಈ ರೀತಿ ಮಾಡಿಸಿ. ಸೊ 1-2 ಕಂತು ತಗೊಂಡ್ಬಿಟ್ಟು ಆಮೇಲೆ ಹಣ ಬಂದಿಲ್ಲ ಅಂದವರು ಈ ತೀರವಾಗಿ ನೀವು ಚೆಕ್ ಮಾಡಿಸ್ಲೇಬೇಕಾಗತ್ತೆ. ಸೊ ನೀವು ಹಾಕಿರುವಂತ ಅರ್ಜಿ ಬ್ಯಾಂಗ್ಳೂರ್ ಒನ್ ಅಥವಾ ಕರ್ನಾಟಕ ಒನ್ ಅಲ್ಲಿ ಹೋಗಿ ಚೆಕ್ ಮಾಡಿಸಿದಾಗ ರಿಜೆಕ್ಟ್ ಆಗಿದೆ, ಅಥವಾ ನೀವು ಹಾಕಿರುವಂತ ಅರ್ಜಿ ಆಕ್ಟಿವ್ ಅಲ್ಲಿ ಇಲ್ಲ ಅಂತ ಹೇಳಿ ಏನಾದ್ರೂ ಬಂದ್ರೆ, ಸೊ ನೀವು ಇಷ್ಟು ದಿನದಿಂದ ಹಣವನ್ನ ಪಡ್ಕೊಂತಾ ಇರ್ತೀರಾ, ನಿಮ್ಮ ಬ್ಯಾಂಕ್ ಡೀಟೇಲ್ಸ್ ಹಾಗೇನೆ
ನೀವು ಹಾಕಿರುವಂತಹ ಗೃಹಲಕ್ಷ್ಮಿ ಯೋಜನೆಗೆ ಹಾಕಿರುವಂತಹ ಅರ್ಜಿ ಸ್ವೀಕೃತಿ ಪತ್ರ ನಿಮ್ಮ ಹತ್ರ ಇರುತ್ತೆ, ಇಲ್ಲ ಅಂದ್ರೂ ಪರವಾಗಿಲ್ಲ. ಸೊ ರೇಷನ್ ಕಾರ್ಡು ಅದ್ರ ಜೊತೆಗೆ ಆಧಾರ್ ಕಾರ್ಡ್ ನ ತೆಗೆದುಕೊಂಡು ನಿಮ್ಮ ಹತ್ತಿರದಲ್ಲಿರುವಂತಹ ಸೊ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಇರುತ್ತೆ, ತಾಲೂಕಲ್ಲಿ ಒಂದೊಂದು ಇದ್ದೇ ಇರುತ್ತೆ. ಅಲ್ಲಿ ಹೋದ್ರೆ ಅವರು ನಿಮ್ಗೆ ಪೂರ್ತಿ ಡೀಟೇಲ್ಸ್ ಅನ್ನ ಚೆಕ್ ಮಾಡ್ತಾರೆ. ಚೆಕ್ ಮಾಡಿಬಿಟ್ಟು ನೆಕ್ಸ್ಟ್ ಮಂತ್ ಇಂದ ನಿಮ್ಗೆ ಉಚಿತ ಗೃಹಲಕ್ಷ್ಮಿ ಯೋಜನೆ ಹಣ ಕ್ರೆಡಿಟ್ ಹಾಗೆ ಮಾಡ್ತಾರೆ ಸ್ನೇಹಿತರೆ. ಸೊ ಸಾಕಷ್ಟು ಜನರಿಗೆ ಮಹಿಳೆಯರಿಗೆ ಈ ತರ ಪ್ರಾಬ್ಲಮ್ ಆಗಿದೆ. ನಿಮ್ಗೆ ಏನಾದ್ರು ಹಣ ಬಂದಿಲ್ಲ, ಸೊ ನಮ್ಗೆ ಬರದೇ ಇಲ್ಲ ಅಂತ ಹೇಳಿ ಯೋಚನೆ ಮಾಡಬೇಡಿ. ಆ ಥರ ಏನಾದ್ರು ಪ್ರಾಬ್ಲಮ್ ಆಗಿದೆ ದಯವಿಟ್ಟು ನಿಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯನ್ನ ವಿಸಿಟ್ ಮಾಡಿ ಒಮ್ಮೆ ತೋರಿಸಿ, ಅವರು ನಿಮಗೆ ಖಂಡಿತವಾಗಿರುವಂತ ಕ್ಲಾರಿಟಿಯನ್ನ ಕೊಡ್ತಾರೆ. ಜೊತೆಗೆ ನಿಮ್ಗೆ ಏನಾಗಿದೆ, ಸೊ ಹಣ ಬರ್ದೇ ಇರೋ ಹಾಗೆ ಸ್ಟಾಪ್ ಆಗಿದೆ, ಅದನ್ನ ಕ್ಲಿಯರ್ ಆಗಿ ಮಾಡ್ಕೊಡ್ತಾರೆ ಅಂತ ಹೇಳ್ತೀನಿ ಸ್ನೇಹಿತರೆ. ಸೊ ಎಷ್ಟೋ ಜನರಿಗೆ ಈ ತರ ಪ್ರಾಬ್ಲಮ್ ಆಗಿದೆ, ದಯವಿಟ್ಟು ಹೋಗಿ ಚೆಕ್ ಮಾಡಿಸಿ. ಸೊ ನಿಮ್ಗೆ ಏನಾದ್ರು ಆಗಿದ್ರೆ ಖಂಡಿತ ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಹಾಗೆ ನನ್ನ ಚಾನಲ್ ಇನ್ನೂ ಕೂಡ ಹೋಗಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ತಪ್ಪದೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ಗೆ ಸಪೋರ್ಟ್ ಮಾಡಿ. ಸೊ ಇದೇ ರೀತಿ ನಾನು ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗ್ತೀನಿ ಸ್ನೇಹಿತರೆ. ಸಾಧ್ಯವಾದಷ್ಟು ಮಹಿಳೆಯರಿಗೆ ಎಲ್ಲರಿಗೂ ಕೂಡ ತಲುಪುವ ಹಾಗೆ ಮಾಡಿ ಅಂತ ಹೇಳ್ತಾ, ಸೊ ನನ್ನ ಚಾನಲ್ ಇರುವಂತಹ ಪ್ರತಿಯೊಂದು ವಿಡಿಯೋಗಳನ್ನ ನೋಡಿ ಶೇರ್ ಮಾಡಿ. ಸೊ ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗೋಣ. ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು. ನಮಸ್ಕಾರ.